ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷಕ್ಕೆ ಪಾಪ ಇಂತಹದೊಂದು ಪರಿಸ್ಥಿತಿ ಬರುತ್ತಂತ ಕನಸು ಮನಸ್ಸಿನಲ್ಲಿ ಅನ್ಕೊಂಡಿರಲಿಲ್ಲ. ಒಂದು ಕಡೆ ಸದನದಲ್ಲಿ ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರಿಗೆ ಹೆದರ್ಕೊಂಡು ಓಡಿ ಹೋದರೆ, ಈ ಕಡೆ ಸುಪ್ರಿಯಾ ಶ್ರೀನಾಯ್ಕ ಮೇಡಮ್ ಅವರು ಪಾಪ ಯಾವುದೇ ಕಂಟೆಂಟೇ ಸಿಗಲಿಲ್ಲ ಕಾಣಿಸುತ್ತೆ. ಇಲ್ಲಿ ಪೂರ್ತಿಯಾಗಿ ಕಾಂಗ್ರೆಸ್ ಪಕ್ಷವನ್ನೇ ಎಕ್ಸ್ಪೋಸ್ ಮಾಡಿಬಿಟ್ಟಿದ್ದಾರೆ. ಹೌದು, ಅದರಲ್ಲಿ ತಮ್ಮ ನಾಯಕ ರಾಹುಲ್ ಗಾಂಧಿಯವರ ಬಗ್ಗೆ ಹೇಳೋಕೆ ಹೋಗಿ ಮೋದಿಯವರ ದೇಶಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳ ಬಗ್ಗೆ ಮಾಹಿತಿಯನ್ನು ಟ್ವಿಟರ್ನಲ್ಲಿ ಹಂಚ್ಕೊಂಡು ಬಿಟ್ಟಿದ್ದಾರೆ. ಹೌದು ಸ್ನೇಹಿತರ, ಸುಪ್ರಿಯಾ ಶ್ರೀನಾಯ್ಕ ಮೇಡಮ್ ಅವರು ಒಂದು ಟ್ವೀಟನ್ನು ಮಾಡ್ತಾರೆ. ಅದರಲ್ಲಿ ಮೋದಿಯವರು ಪ್ರವಾಸವನ್ನು ಕೈಗೊಂಡಿರೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರಲ್ಲಿ ಸಂಸದ ನಡೆಯುವಂತಹ ಕ್ಷಣದಲ್ಲಿ 85% ಹೊರ ರಾಷ್ಟ್ರಗಳಿಗೆ ಹೋಗಿದ್ದಾರೆ. ಅದರಲ್ಲಿ ದೇಶ ಸಂಕಷ್ಟಕ್ಕೆ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಹೊರದೇಶಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಅದು ಇದು ಅಂತ ಬೋಗಳೆ ಟ್ವಿಟರ್ನಲ್ಲಿ ಬಿಟ್ಟಿದ್ದಾರೆ. ಅದು ಒಂದು ಕಡೆ ಅವರು ಎಕ್ಸ್ಪೋಸ್ ಮಾಡಲಿಕ್ಕೆ ಹೋಗಿ ಮೋದಿಜಿ ಅವರ ಒಳ್ಳೆಯತನವನ್ನು, ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ. ಇದೊಂತಹ ನಗುಗೇಡಿಯ ವಿಷಯ ಅಂತಾನೆ ಹೇಳಬಹುದು. ಮುಖ್ಯವಾಗಿ ಇಲ್ಲಿ ಪ್ರಧಾನಮಂತ್ರಿ ಜೊತೆಗೆ ವಿರೋಧ ಪಕ್ಷದ ನಾಯಕರ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ದೊಡ್ಡ ರಿಸ್ಕಿಗೆ ಕೈಗೆ ಹಾಕಿದ್ದಾರೆ ಅಂತ ಹೇಳಬಹುದು. ಅಂದರೆ ರಾಜಕೀಯದಲ್ಲಿನೇ ಒಬ್ಬ ಮುಖಂಡ ಅಂತ ಹೇಳಬಹುದು ಪ್ರಧಾನಮಂತ್ರಿಗೆ. ಸೊ ಅಂತಹವರದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿರೋಧ ಪಕ್ಷದ ಮುಖಂಡ, ಅಂದರೆ ವಿರೋಧ ಪಕ್ಷದಲ್ಲಿ ರಾಜಕೀಯದ ಒಳಗೆ ಒಂದು ಮುಖಂಡ ಅಂದರೆ ನಿಮಗೆ ಗೊತ್ತಲ್ವಾ. ಸೊ ಯಾವ ರೀತಿಯಾಗಿ ಅವರ ಹಂತ ಇರುತ್ತೆ. ಸೊ ಅಂಥವರ ಬಗ್ಗೆ ಇಲ್ಲಿ ಪೀಠಿಕೆಯನ್ನು ಹೇಳ್ತಾ ಇದ್ದಾರೆ, ಅವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಮೋದಿಜಿ ಅವರಂದರೆ ಪ್ರಧಾನಮಂತ್ರಿ ಅಂದರೆ ಈ ದೇಶದ ಒಂದು ಮುಖಂಡ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸೊ ಅಂತಹವರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ಅವರ ಪ್ರತಿ ಕ್ಷಣವೂ ಕೂಡ ದೇಶಕ್ಕಾಗಿ ಮೀಸಲಿಟ್ಟಿರುವಂತಹ ಕ್ಷಣಗಳಾಗಿರ್ತವೆ. ಅಲ್ಲಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಯಾರೇ ಕುಂತ್ಕೊಳ್ಳಿ, ಅವರ ಪ್ರತಿಯೊಂದು ಕ್ಷಣಗಳು ಕೂಡ ದೇಶಕ್ಕಾಗಿ ಮೀಸಲಿಡಬೇಕಾಗತ್ತೆ. ಅಂತಹದೊಂದು ಸೀಟದು. ಅಂತಹವರಿಗ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕರಂದ ಬಳಿಕ ಪ್ರತಿಯೊಂದು, ಅಂದರೆ ಈಗ ಆಡಳಿತದಲ್ಲಿರ್ತಕ್ಕಂತಹ ಪಕ್ಷ ಯಾವುದೇ ತಪ್ಪನ್ನು ಮಾಡಿದ್ರೂ ಸಹಿತ ಜನರ ಪರವಾಗಿ ಪ್ರಶ್ನಿಸುವಂತಹ ಧ್ವನಿ ಅದು. ಸೊ ಅಂತಹವರ ಬಗ್ಗೆನೂ ಕೂಡ ಹೇಳಿಕ್ಕೆ ಹೋಗಿ ಮೋದಿಜಿಯವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಗಳು ಉಂಟಾಗ್ತಾ ಇರುವಂಥದ್ದು ರಾಹುಲ್ ಗಾಂಧಿಯವರಿಗೆ. ಹೌದು, ಸದನದಲ್ಲಿ ಪ್ರಶ್ನೆ ಕೇಳೋದರ ಬದಲು ಜನರ ಪರವಾಗಿ ಏನೇ ತಪ್ಪು ಮಾಡಿದ್ರೂ ಸಹಿತ ಪಕ್ಷಕ್ಕೆ, ಆಡಳಿತ ಪಕ್ಷಕ್ಕೆ ಒಂದು ಪ್ರಶ್ನಿಸಬೇಕಾಗಿರ್ತಕ್ಕಂತಹ ಧ್ವನಿನೇ ನಿಂತ್ಕೊಂಡು ಓಡಿ ಹೋದರೆ ಏನರ್ಥ ಇದು? ಇನ್ನು ಮೋದಿಜಿಯವರ ಬಗ್ಗೆ ಹೇಳೋದಾದರೆ, ಅವರು ಅಂದರೆ ಪ್ರತಿ ಕ್ಷಣವೂ ಕೂಡ ಏನೇನು ಮಾಡ್ತಾರೆ, ಯಾವ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಏನು ಮಾಡ್ತಾರೆ, ಏನು ನಿರ್ಧಾರ ಕೈಗೊಳ್ತಾರೆ, ಯಾತಕ್ಕಾಗಿ ಹೋಗಿರ್ತಾರೆ, ಮತ್ತು ಯಾವಾಗ ವಾಪಸ್ ಬರ್ತಾರೆ, ಇಲ್ಲಿ ಬಂದು ಏನು ಆಡಳಿತವನ್ನು ನಡೆಸ್ತಾರೆ, ಅಲ್ಲಿರ್ತಕ್ಕಂತಹ ಹೇಳಿಕೆಗಳು ಏನೇನು ಮಾತುಕತೆ ಆಗಿರ್ತಾವೋ, ಇಲ್ಲಿ ಬಂದು ಏನು ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಜನರಿಗೆ ಹಂಚಿಕೊಂಡಿರ್ತಾರೆ. ಆದರೆ ಈ ಕಡೆ ರಾಹುಲ್ ಅವರು ಪ್ರತಿ ಬಾರಿನೂ ಕೂಡ ವಿದೇಶ ಪ್ರವಾಸ ಕೈಗೊಂಡಾಗ ಏನಾದರೂ ಗೌಪ್ಯತೆ ಇದ್ದೇ ಇರುತ್ತೆ. ಆದರೆ ಅದನ್ನು ಬಹಿರಂಗಪಡಿಸ್ಬೇಕಲ್ವಾ? ಓಕೆ, ಎಲ್ಲವನ್ನೂ ಕೂಡ ಬಹಿರಂಗಪಡಿಸ್ಲಿಕ್ಕೆ ಆದರೂ ಆಗೋದಿಲ್ಲ. ಆದರೆ ಸ್ವಲ್ಪ ಆದರೂ ಗೌಪ್ಯತೆ ಇಟ್ಕೊಳ್ಳೇಬೇಕಾಗತ್ತೆ, ನಿಮ್ಮ ವಿಚಾರ. ಆದರೆ ಎಲ್ಲವನ್ನೂ ಕೂಡ ಗೌಪ್ಯತೆ ಇಡುವಂತಹ ಸನ್ನಿವೇಶ ಆದರೂ ಅಂಥದ್ದೇನಿರುತ್ತೆ, ಕೆಲಸ ಆದರೂ ಅಂಥದ್ದೇನಿರುತ್ತೆ. ಅದರೊಳಗೆ ಸಂಸದ ಅಧಿವೇಶನ ನಡೀತಾ ಇದೆ. ಅಂಥದ್ರಲ್ಲಿ ಮಧ್ಯೆ ಎದ್ಕೊಂಡು ಹೋಗುವಂತಹ ಸಿಚುವೇಶನ್ ಆದರೂ ಯಾಕೆ? ಈಗ ಮೊನ್ನೆ ಕುರ್ಚಿ ಕಿತ್ತಾಟ ಕೂಡ ನಡೆದಿತ್ತು ನಮ್ಮ ರಾಜ್ಯದಲ್ಲಿ. ಪ್ರತಿದಿನವೂ ಕೂಡ ಕೇಳ್ತಾನೆ ಇದ್ದೀವಿ. ಸೊ ಇದೇನು ಮುಗಿಯುವಂತಹದ್ದೇ ಅಲ್ಲ. ಒಂದು ಫೈನಲ್ ಡಿಸಿಷನ್ಗೂ ಕೂಡ ಹೈಕಮಾಂಡ್ ಬರ್ತಾ ಇಲ್ಲ. ಈ ಕಡೆ DK ಶಿವಕುಮಾರ್ ನಾನು, ಈ ಕಡೆ ಸಿದ್ದರಾಮಯ್ಯನವ್ರು ನಾನು CM, ಈ ರೀತಿ ಕೇಳ್ತಾನೆ ಬರ್ತಾ ಇದ್ವಿ. ಅಭಿವೃದ್ಧಿ ಕಡೆ ಅವರ ಗಮನನೇ ಇಲ್ಲ. ನಾನು ಕುರ್ಚಿ ಅಂತ ಹೊಡೆದಾಡ್ತಾ ಇದ್ದಾರೆ. ಮೇಲುಗಡೆ ನೋಡಿದ್ರೆ ಹೈಕಮಾಂಡು ಇಂತಹ ಸನ್ನಿವೇಶದಲ್ಲಿ ರಾಹುಲ್ ಅವರು ವಿದೇಶಕ್ಕೆ ಹೋಗಿಬಿಡ್ತಾರೆ. ಇದನ್ನು ನೆಗ್ಲೆಕ್ಟ್ ಮಾಡಿ ಈ ಕಡೆ ಖರ್ಗೆ ಅವರಿಗೆ ಒಪ್ಪಿಸ್ಕೊಂಡು ಹೋಗಿಬಿಟ್ಟಿರ್ತಾರೆ. ಇಂತಹದ್ದೊಂದು ಸಿಚುವೇಶನು, ಅದರಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗೋಗ್ತಾ ಇರುವಂಥದ್ದು ಕಾಣ್ತಾ ಇದ್ದೀರಿ. ನಮ್ಮ ರಾಜ್ಯದಲ್ಲಂತೂ ಆಯ್ಕೆ ಆಗಿದ್ದಾರೆ, ಏನೋ ಆಡಳಿತ ಜನರು ಕೊಟ್ಟಿದ್ದಾರೆ ನಂಬಿ. ಆದರೆ ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂತಹ ಕ್ಷಣದಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ವಿದೇಶ ಪ್ರವಾಸ ಕೈಗೊಂಡು ಬಿಟ್ಟಿದ್ರು. ಅಂತಹ ಒಂದು ಸನ್ನಿವೇಶ ಆದರೂ ಏನಿರುತ್ತೆ, ಗೌಪ್ಯತೆ ಆದರೂ ಏನಿರುತ್ತೆ, ಇಂತಹವುಗಳನ್ನು ಪ್ರಶ್ನಿಸಬೇಕು. ಅದನ್ನು ಬಿಟ್ಟು ಮೋದಿ ಆ ಟೈಮ್ನಲ್ಲಿ ಹೋಗ್ತಾರೆ, ಈ ಟೈಮ್ನಲ್ಲಿ ಹೋಗ್ತಾರೆ. ಅವ್ರು ಹೋಗೋದು ಪ್ರತಿ ಕ್ಷಣ ಪ್ರತಿ ಟೈಮ್ ಎಲ್ಲವೂ ಕೂಡ ತಿಳಿಸಿರ್ತಾರೆ. ಯಾವ ಕಾರಣಕ್ಕಾಗಿ ಹೋಗ್ತಾರೆ ಅದನ್ನು ಕೂಡ ತಿಳಿಸಿರ್ತಾರೆ. ಅದನ್ನು ಬಿಟ್ಟು ನೀವು ಇಂಥದ್ದನ್ನು ಪ್ರಶ್ನಿಸದೆ
ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಹೋಗಿ ಮೋದಿಯವರು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರ ಬಗ್ಗೆನೇ ಹೇಳಿಬಿಟ್ಟಿದ್ದಾರೆ ಹುಚ್ಚರು. ಇನ್ನು ಈ ಸಂಸದ ಸನ್ನಿವೇಶದಲ್ಲಿ ಎದ್ದು ಹೋಗೋದೇನಿದೆ, ಪ್ರತಿ ನಿಮಿಷಕ್ಕೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಂಥವರಿಗೋಸ್ಕರನೇ ಸಂಸದ ಸಭೆಯನ್ನು ನಡೆಸ್ತಾ ಇರ್ತದೆ. ಅಂತಹ ಕ್ಷಣಗಳಲ್ಲಿ ಎದ್ದು ಹೋಗೋದ್ರಿಂದ ದೇಶಕ್ಕೆ ಎಷ್ಟು ದುಡ್ಡಿನ ಕೊರತೆ, ಯಾವ ಕಾರಣಕ್ಕಾಗಿ ಈ ಸಂಸದನ ನಡೆಸಬೇಕಾಗತ್ತೆ, ಇದೆಲ್ಲವೂ ಕೂಡ ವಿಚಾರ ಮಾಡಬೇಕಲ್ವಾ. ಮೋದಿಜಿಯವರು ಹೊರ ದೇಶಕ್ಕೆ ಹೋದಿದ್ದೇ ಆದರೆ ಒಂದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಆದರೂ ಒಂದು ಡಿಸಿಷನ್ ತೆಗೆದುಕೊಂಡಿರ್ತಾರೆ, ವ್ಯಾಪಾರ ವ್ಯವಸ್ಥೆಗಳ ಬಗ್ಗೆ ಆದರೂ ಡಿಸಿಷನ್ ತೆಗೆದುಕೊಂಡಿರ್ತಾರೆ, ದೇಶದ ಒಳಿತಿಗಾಗಿ ಏನಾದರೂ ಒಂದು ಡಿಸಿಷನ್ ಮಾಡ್ಕೊಂಡು ಬರ್ತಾರೆ. ಸುಮ್ಮನೆ ಅಡ್ಡಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಏನಾದರೂ ಒಂದು ಫೈನಲ್ ಮಾತುಕತೆ ಆಗಿರ್ತಾವೆ, ಒಂದೊಂದು ಹೇಳಿಕೆಗಳನ್ನು ಹೊರ ಹಾಕ್ತಾರೆ. ಒಂದೊಂದು ವಿಪಕ್ಷಗಳಿರ್ತಾವಲ್ಲ ಹಳ್ಳ ಹಾಕುವಂಥವ್ರು, ಅವರ ಸಲುವಾಗಿ ಮುಚ್ಚಿಡಬೇಕಾಗತ್ತೆ ಕೆಲವೊಂದಿಷ್ಟನ್ನು ದೇಶದ ಸುರಕ್ಷತೆಗಾಗಿ. ಅಂಥದ್ದನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಅವುಗಳು ನಡೀತಾ ಇರುತ್ತೆ. ಇನ್ನು ರಾಹುಲ್ ಗಾಂಧಿಯವರು 21 ದಿನಗಳ ಕಾಲ ಅಮೇರಿಕ ಪ್ರವಾಸವನ್ನು ಕೈಗೊಳ್ತಾರೆ. ಅಲ್ಲಿ ಪ್ರೈವೇಟ್ ಮೀಟಿಂಗ್ಗಳು ಮಾತ್ರ ನಡೀತವೆ. ದೇಶಕ್ಕಾಗಿ, ದೇಶ ಒಳಿತಿಗಾಗಿ ಯಾವುದೇ ಡಿಸಿಷನನ್ನು ಅಥವಾ ಯಾವುದೋ ಹೊಸ ಒಂದು ಆಸೆಗಳನ್ನು ತೆಗೆದುಕೊಂಡು ಹೊತ್ಕೊಂಡು ಬರುವುದಿಲ್ಲ. ಅಂದರೆ ದೇಶಕ್ಕೆ ಏನಾದರೂ ಆಗಬೇಕು, ಹೊರದೇಶಕ್ಕೆ ಹೋಗಿ ಬರೋದ್ರಿಂದ ಮೇನ್ ಹೆಡ್ಗಳು ಇವರು ಏನಾದರೂ ದೇಶಕ್ಕೆ ಒಳಿತಿಗಾಗಿ ಏನಾದರೂ ಹೊಸ ಹೊಸ ಯೋಜನೆಗಳನ್ನು, ಏನಾದರೂ ವ್ಯಾಪಾರಗಳನ್ನು ತರಬೇಕಾಗತ್ತೆ. ಅದುಗಳು ಏನೂ ಇಲ್ಲ, ಪ್ರೈವೇಟ್ ಮೀಟಿಂಗ್ಗಳಾಗತ್ತೆ, ಮುಗಿಸ್ಕೊಂಡು ಬಂದುಬಿಡ್ತಾರೆ ಇಷ್ಟೇ. ಇದನ್ನು ಹೊರತುಪಡಿಸಿ ಭಾರತವನ್ನು ಸ್ಥಿರಗೊಳಿಸುವಂತಹ ವಿದೇಶಿ ಗುಂಪುಗಳೊಂದಿಗೆ ಮಾತುಕತೆ ಮಾಡ್ತಾರೆ. ಅಂಥದ್ದು ಅವ್ರ ಜೊತೆ ಮಾತನಾಡೋದು ಏನಿರುತ್ತೆ, ನಮ್ಮ ಭಾರತವನ್ನು ವಿರೋಧಿಸ್ತಕ್ಕಂತಹ ಜನರೊಂದಿಗೆ ವಹಿವಾಟು ನಮ್ಮದೇನು, ಇಂತಹ ಎಲ್ಲ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಸೊ ಮೋದಿಜಿಯವರು ಹಾಗಲ್ಲ, ಒಂದು ಕಡೆ ಹೋಗಿದ್ದೆ ಆದರೆ ಅಲ್ಲಿ ಒಂದು ಡಿಸಿಷನ್ ಫೈನಲ್ ಮಾಡ್ಕೊಂಡು ಬರ್ತಾರೆ. ಭಾರತೀಯರ ಅಂದರೆ ಭಾರತಕ್ಕೋಸ್ಕರ ಏನಾದರೂ ಒಂದು ಒಳಿತನ ಒಂದು ಉಪಾಯವನ್ನು ಮಾಡ್ಕೊಂಡು ಬರ್ತಾರೆ. ಮೊನ್ನೆ ತಾನೇ ಈಗ ರಷ್ಯಾದ ಪುಟಿನ್ ಅವರು ಕೂಡ ಬಂದು ಇಲ್ಲಿ ಪ್ರವಾಸವನ್ನು ಕೈಗೊಂಡು ಭಾರತೀಯ ಒಂದು ಮಾಹಿತಿಯನ್ನು ತಿಳ್ಕೊಂಡು ಸೊ ಇನ್ನೇನು ಮುಂದಿನ ವ್ಯವಹಾರಗಳು ಮಾಡಬೇಕಾಗಿರುತ್ತೆ ಅದರ ಬಗ್ಗೆ ಗುಪ್ತವಾಗಿ ಮಾತನಾಡಿರ್ತಾರೆ. ಸೊ ಒಂದೊಂದು ಗುಪ್ತವಾಗಿಯೇ ಇಡಬೇಕಾಗತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿನೇ ಸಾಕಷ್ಟು ಜನ ದೇಶ ವಿರೋಧಿಗಳಿದ್ದಾರೆ. ಸೊ ಅದಕ್ಕಾಗಿ ಕೂಡ ಒಂದೊಂದು ಯಾವಾಗ ನಾವು ಅದನ್ನು ಮಾಡಬೇಕಾಗಿರುತ್ತೆ ಆ ಕ್ಷಣದಲ್ಲೇ ವೈರಲ್ ಮಾಡಬೇಕು, ಅಂತಹ ಸನ್ನಿವೇಶಗಳಿರ್ತವೆ. ಹಾಗಾಗಿ ಒಂದೊಂದು ಗುಪ್ತತೆಯಿಂದ ಇರಬೇಕು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆಗಳಾಗ್ತವೋ. ಒಟ್ಟಾರೆಯಾಗಿ ಈ ರೀತಿಯಂತೂ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ಬಗ್ಗೆನೂ ಕೂಡ ತಾವು ವಿಚಾರ ಮಾಡಬೇಕು, ಬರೀ ವಿರೋಧ ಪಕ್ಷದ ಬಗ್ಗೆ ಹೇಳಿಕೆ ಕೊಡೋದಲ್ಲ. ಸೊ ತಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಬೇಕು. ತಮ್ಮ ಪಕ್ಷ ಉಳಿತಾ ಇದೆಯಾ ಇಲ್ವಾ, ತಮ್ಮ ಪಕ್ಷದಿಂದ ಏನು ಜನರಿಗೆ ಸಿಗ್ತಾ ಇದೆ, ತಮ್ಮ ಪಕ್ಷದಿಂದ ರಾಷ್ಟ್ರಕ್ಕೇನು ಒದಗ್ತಾ ಇದೆ, ಸೊ ನಾವು ಮುಂದೆ ಏನು ಮಾಡಬೇಕು, ರಾಷ್ಟ್ರವನ್ನು ಹೇಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು, ಇದರ ಬಗ್ಗೆ ವಿಚಾರ ಮಾಡಬೇಕು ಹೊರತು ವಿರೋಧ ಪಕ್ಷದ ನಾಯಕರಿಗೆ ಟೀಕಿಸ್ತಕ್ಕಂತಹ ಕೆಲಸವಲ್ಲ. ಸೊ ಸ್ನೇಹಿತರೆ, ಒಟ್ಟಾರೆಯಾಗಿ ಮೋದಿಜಿ ವರ್ಸಸ್ ಈ ಕಡೆ ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆ ಆದರೂ ನಾನು ತಿಳಿಸ್ತೇನೆ.